ಶ್ರೀರಾಮ ಸಮರ್ಥ. ಮೇ 15. ಯಾರ ಮನಸ್ಸನ್ನು ನೋಯಿಸದೆ ಎಲ್ಲರೊಡನೆ ಪ್ರೇಮದಿಂದ ವ್ಯವಹರಿಸಬೇಕು. ಯಾರಿಗೆ 4 ದುಡ್ಡು ಉಳಿಸಬೇಕೆಂದು ಅನಿಸುತ್ತದೆಯೋ ಅವರು ಮೊದಲನೆಯದಾಗಿ ಸಾಲಗಾರರಾಗಬಾರದು. ಇದು ಸಾಧಿಸಿತೆಂದರೆ ಆಮೇಲೆ ಖರ್ಚು ಕಡಿಮೆ ಮಾಡುವ ಪ್ರಯತ್ನ ಮಾಡಬೇಕು. ಅಂದರೆ ಸ್ವಾಭಾವಿಕವಾಗಿ ದುಡ್ಡು ಉಳಿಯುತ್ತದೆ. ಇದೇ ನಿಯಮವು ಪ್ರೇಮಕ್ಕೂ ಅನ್ವಯಿಸುತ್ತದೆ. ಪ್ರೇಮ ಬೆಳೆಯಬೇಕೆಂದು ಅನಿಸುತ್ತಿದ್ದರೆ ಮೊದಲು ದ್ವೇಷ ಮಾಡುವುದನ್ನು ಬಿಟ್ಟು ಬಿಡಬೇಕು. ಅನಂತರ ಪ್ರೇಮ ಹೇಗೆ ಬೆಳೆದೀತೆಂಬ ಪ್ರಯತ್ನಕ್ಕೆ ತೊಡಗಬೇಕು. ತಪ್ಪಿಯೂ ಕೂಡ ಯಾರ ಮನಸ್ಸನ್ನೂ ನೋಯಿಸುವುದಿಲ್ಲವೆಂಬ ದಕ್ಷತೆ ವಹಿಸಬೇಕು. ನಾವು ಯಾರಿಗಾದರೂ ಕೋಲಿನಿಂದ ಹೊಡೆದು ಅಥವಾ ಬೇರೆ ರೀತಿಯಿಂದ ದೇಹಕ್ಕೆ ನೋವನ್ನುಂಟು ಮಾಡಿದರೆ ಅದು ಸ್ವಲ್ಪ ಸಮಯದಲ್ಲಿ ಕಡಿಮೆಯಾಗಬಹುದು. ಹಾಗೂ ಅವನಿಗೆ ನಮಸ್ಕರಿಸಿ ಕ್ಷಮೆ ಕೇಳಿದರೆ ಆ ಮನುಷ್ಯನು ಕ್ಷಮಿಸಲೂಬಹುದು. ಆದರೆ ಮನಸ್ಸನ್ನು ನೋಯಿಸುವಷ್ಟು ಕೆಟ್ಟ ಕಾರ್ಯವು ಬೇರೆ ಯಾವುದೂ ಇಲ್ಲ. ಮನಸ್ಸನ್ನು ನೋಯಿಸಿದರೆ ಪ್ರತ್ಯಕ್ಷ ಪರಮೇಶ್ವರನನ್ನೇ ನೋಯಿಸಿದಂತೆ. ಏಕೆಂದರೆ ಭಗವಂತನು ತಾನು ಹೇಳಿದ ವಿಭೂತಿಗಳಲ್ಲಿ ನಾನು ಮನಸ್ಸು ಇರುತ್ತೇನೆ ಎಂದು ಹೇಳಿರುತ್ತಾನೆ. ಸತ್ಯದ ವೃತವು ಉತ್ತಮವಾದದ್ದೇನೋ ನಿಜ. ಆದರೆ ನಾವು ಪ್ರತಿಯೊಂದರಲ್ಲಿಯೂ ಸಾರಾಸಾರ ವಿಚಾರ ಮಾಡಬೇಕಾಗುತ್ತದೆ. ಒಬ್ಬ ಮನುಷ್ಯನು ನಾನು ಸತ್ಯ ಮಾತನಾಡುವುದನ್ನಷ್ಟೇ ಒಪ್ಪುತ್ತೇನೆ, ಹಾಗೂ ಸತ್ಯ ಮಾತನಾಡುವಾಗ ತಾಯಿ, ತಂದೆ, ದೇವರು, ಗುರುಗಳು ಮುಂತಾದವರ ವಿಷಯದಲ್ಲಿ ನನಗೇನೂ ಮಹತ್ವವಿಲ್ಲ ಅನ್ನುತ್ತಾನೆ. ಇದಕ್ಕೇನೆನ್ನಬೇಕು? ಸತ್ಯ ಪಾಲಿಸುವ ಹೆಸರಿನಲ್ಲಿ ಇಂಥ ಪೂಜ್ಯರಿಗೆ ಅಪಮಾನ ಮಾಡುವಂಥ 10 ಅಪರಾಧಗಳಾಗುತ್ತಿದ್ದರೆ ಆ ಸತ್ಯಕ್ಕೆ ಹೇಗೆ ಉತ್ತಮವೆನ್ನಬೇಕು? ಕಳವು ಮಾಡಲಿಕ್ಕಾಗಿ ಬಂದ ಕಳ್ಳನಿಗೆ ಕದಿಯಲು ಅವಕಾಶ ಕೊಡದಿದ್ದರೆ ಅವನ ಮನಸ್ಸು ನೋಯುತ್ತದೆ ಎಂದು ತಿಳಿದು ಅವನಿಗೆ ಕಳವು ಮಾಡಲು ಅವಕಾಶ ಕೊಡುವುದು ಉಚಿತವೆನಿಸುವುದೇ? ತಾತ್ಪರ್ಯವೇನೆಂದರೆ ಪ್ರತಿಯೊಂದು ವಿಷಯದಲ್ಲಿಯೂ ಸಾರಾಸಾರ ವಿಚಾರದ ಅವಶ್ಯಕತೆ ಇರುತ್ತದೆ. ಉದಾಹರಣೆಗೆ, ಒಬ್ಬ ತಂದೆಗೆ 4 ಜನ ಮಕ್ಕಳಿದ್ದರು. ಆ 4ರಲ್ಲಿ ಒಬ್ಬನಿಗೆ ಸಿಹಿ ಸೇರುತ್ತಿತ್ತು, 2ನೇಯವನಿಗೆ ಹುಳಿ ಸೇರುತ್ತಿತ್ತು, 3ನೇಯವನಿಗೆ ಖಾರ ಸೇರುತ್ತಿತ್ತು, ಹಾಗೂ 4ನೇಯವನಿಗೆ ಕರಿದ ಪದಾರ್ಥಗಳು ಸೇರುತ್ತಿದ್ದವು. ಈ 4ರು ತಮ್ಮ ರುಚಿ ವೈಚಿತ್ರ್ಯದಿಂದಾಗಿ ತಮ್ಮೊಳಗೆ ಜಗಳಾಡತೊಡಗಿದರೆ ಈ ಜಗಳವು ಎಂದೂ ಮುಗಿಯುವುದಿಲ್ಲ. ಈ ಜಗಳವು ಮುಗಿಯಬೇಕಾದರೆ ಆ 4ರು ತಮ್ಮ ರುಚಿಗಳ ಕಡೆಗೆ ದುರ್ಲಕ್ಷ್ಯ ಮಾಡಬೇಕೆಂಬುದು ಮೊದಲನೇ ಕೆಲಸವಾಗಿರುತ್ತದೆ. ಆಮೇಲೆ ಪ್ರೇಮ ಬೆಳೆಯುವುದಕ್ಕಾಗಿ ನಾವು ಯಾವ ತಂದೆಯ 4 ಜನ ಮಕ್ಕಳೋ ಅವರ ಕಡೆಗೆ ಲಕ್ಷ್ಯ ಕೊಡುವುದು 2ನೇ ಕೆಲಸವಾಗಿರುತ್ತದೆ. ಅಂದರೆ ಸಹಜವಾಗಿ ತಮ್ಮ ಸ್ವತಃದ ರುಚಿಗಳ ವಿಸ್ಮರಣೆಯಾಗಿ ನಾವೆಲ್ಲರೂ ಬಂಧುಗಳಿರುತ್ತೇವೆ ಎಂಬ ಒಂದೇ ಭಾವನೆ ಕಣ್ಮುಂದೆ ಉಳಿದು ಪ್ರೇಮದ ಪೋಷಣೆಯಾಗುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲೂ ಅನ್ಯೋನ್ಯವಾಗಿ ಆತ್ಮೀಯತೆಯಿಂದ ಹಾಗೂ ಪ್ರೇಮದಿಂದ ಇರಬೇಕು ಎಂಬ ವಿಚಾರವನ್ನು ಪ್ರತಿಯೊಬ್ಬ ಸಹೋದರನು ಪಾಲಿಸಿದರೆ ಯಾರ ಮನಸ್ಸನ್ನೂ ನೋಯಿಸದೆ ಕುಟುಂಬದಲ್ಲಿ ಸಮಾಧಾನದ ಹಾಗೂ ಆನಂದದ ವಾತಾವರಣ ನಿರ್ಮಾಣವಾಗುತ್ತದೆ. ಇಂದಿನ ಮುಖ್ಯ ವಿಚಾರ: ಸಾಧಕನ ಮನೆಯಲ್ಲಿ ಎಷ್ಟು ಪ್ರೇಮ ಇರಬೇಕೆಂದರೆ ಅದನ್ನು ಬಿಟ್ಟು ಹೋಗುವವರಿಗೆ ಮತ್ತೆ ತಿರುಗಿ ಆ ವಾತಾವರಣದಲ್ಲಿ ಯಾವಾಗ ಬರುತ್ತೇವೆಯೋ ಎಂದು ಅನಿಸಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.